ನಮಸ್ತೆ ಕರ್ನಾಟಕ. ನಾನು ನಿಮ್ಗೆ ಇವತ್ತು ನಮ್ಮ ಡೇ 6 ಮತ್ತು ಡೇ 7 ಜರ್ನಿ ಹೇಳ್ತೀನಿ ನೋಡಿ. ಇದು ತುಂಗನಾಥ್ ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್. ಇದು ನಾವು ತುಂಗನಾಥ್ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವತ್ತು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಇದು ವ್ಯೂ, ಓಕೆನಾ. ಈ ಟ್ರೆಕ್ಕಿಂಗ್ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಟ್ರೆಕ್ ಮಾಡೋದಕ್ಕೆ. ನಿಮ್ಗೆ ಆಗಿಲ್ಲ ಅಂದ್ರೆ ಇಲ್ಲಿ ಕತ್ತೆಗಳ ಮೇಲೆ ಕೂಡ ಬಂದು ಹೋಗ್ಬೋದು ನೀವು. ನಮಗೆ ಕೇದಾರ್ನಾಥ್ ಹೋಗೋದಕ್ಕೆ ಆಗ್ಲಿಲ್ಲ, ಎಲ್ಲ ಲ್ಯಾಂಡ್ ಸ್ಟೇಡ್ ಆಗಿರೋದ್ರಿಂದ, ಸೊ ಅದಕ್ಕೆ ತುಂಗನಾಥ್ ಬಂದ್ವಿ ನಾವು ಇವತ್ತು. ನೋಡಿ, ಇದೇ ತುಂಗನಾಥ ದೇವಸ್ಥಾನ. ಇದು ಪ್ರಪಂಚದ ಅತಿ ಎತ್ತರದ ಶಿವನ ದೇವಸ್ಥಾನ. ಇದು ಸಮುದ್ರ ಮಟ್ಟಕ್ಕಿಂತ ಸುಮಾರು 12,073 ಅಡಿಯಲ್ಲಿ ಈ ದೇವಸ್ಥಾನ ಇದೆ. ಇದನ್ನ ನಾವು ನೋಡೋದಕ್ಕೆ ಚೋಪ್ತಾ ಅನ್ನೋ ಊರಿಂದ ಸುಮಾರು 8 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ಟ್ರೆಕ್ಕಿಂಗ್ ದಾರಿ ಕೂಡ ತುಂಬ ಚೆನ್ನಾಗಿತ್ತು. ಒಳ್ಳೆ ಕೂಲ್ ವೆದರ್ ಇದೆ ಇಲ್ಲಿ. ನೇಚರ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ದೇವಸ್ಥಾನದ ಹತ್ರ ಇವರು ಒಳ್ಳೆ ಹಾಡೆಲ್ಲ ಹಾಕ್ಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಇವರು ಡ್ಯಾನ್ಸ್ ಆಡ್ಕೊಂಡು ನೋಡ್ಬೋದು ಹೆಂಗೆ ಆಡ್ತಾರೆ ಡ್ಯಾನ್ಸ್ಗಳು. ಫುಲ್ ಖುಷಿಯಿಂದ ಆಡ್ತಾವ್ರೆ. ಆದರೆ ಈ ಥರ ಡ್ಯಾನ್ಸ್ ಇವರು ಶ್ರಾವಣ ಮಾಸದಲ್ಲಿ ಮಾತ್ರ ಮಾಡ್ತಾರೆ. ಹೌದು, ಕಾವಡ ಅನ್ನೋ ಒಂದು ಪೂಜೆ ಇರುತ್ತೆ. ಆ ಟೈಮಲ್ಲಿ ನೀರು ತೊಗೊಂಬಂದು ಶಿವನಿಗೆ ಅರ್ಪಣೆ ಮಾಡಿ ಈ ಥರ ಖುಷಿಯಿಂದ ಡ್ಯಾನ್ಸ್ ಆಡ್ತಾರೆ ಇವರು. ನೋಡಿದ್ರಿ, ಪಾಪ ಕೂಡ ನಮ್ಮ ಜೊತೆಲಿ ತುಂಗನಾಥಿಗೆ ಬಂತು. ನಾವು ಡೇ 6 ತುಂಗನಾಥ್ ನೋಡಿಕೊಂಡು ಉಕ್ಕಿಮಠ್ ಅನ್ನೋ ಜಾಗದಲ್ಲಿ ಸ್ಟೇ ಆದ್ವಿ ನೈಟು. ನೆಕ್ಸ್ಟ್ ನಾವು ಉಕ್ಕಿಮಠಿಂದ ಹರಿದ್ವಾರ್ ಬರಬೇಕಾಗಿತ್ತು. ಆ್ಯಕ್ಚುಲಿ ಹರಿದ್ವಾರ್ ಬಸ್ನ ಮಿಸ್ ಆಯಿತು. ಸೊ ನಾವು ಅದಕ್ಕೆ ರಿಷಿಕೇಶ್ ಬಸ್ನ ತೊಗೊಂಡ್ವಿ. ಬೆಳಗ್ಗೆ ನಾವು 6 ಗಂಟೆಗೆ ಬಿಟ್ವಿ ಉಕ್ಕಿಮಠಿಂದ. ಈಗ ರಿಷಿಕೇಶ್ಗೆ ಬಸ್ಸಲ್ಲಿ ಹೊರಟಿದ್ದು ನಾವು. ಮತ್ತೆ ರಿಷಿಕೇಶಿಂದ ಹರಿದ್ವಾರ್ಗೆ ಮತ್ತೆ ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ವಿ. ನೋಡ್ಬೋದು ನೀವು ರಿಷಿಕೇಶ್ ಯಾವ ಥರ ಇದೆ ಅಂತ. ನಾವು ಫುಲ್ ನೋಡೋಕ್ಕಾಗಿಲ್ಲ, ಸ್ವಲ್ಪ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಏನು ಬೈ ಕಾಣುತ್ತೋ ಅದನ್ನ ಮಾತು ತೋರಿಸ್ತೀನಿ ನಿಮಗೆ. ನೋಡಿ, ಆ ಥರ ಎಲ್ಲ ಒಳ್ಳೊಳ್ಳೆ ಡ್ರಾಯಿಂಗ್ಸ್ ಎಲ್ಲ ಇದೆ. ನೋಡ್ಬೋದು ನೋಡಿ, ಹರಿದ್ವಾರದಲ್ಲಿ ಹರಿಯುವಂಥ ಗಂಗೆ. ನೀರಂತೂ ತುಂಬ ಇತ್ತು. ಎಷ್ಟು ಫೋರ್ಸ್ ಆಗಿ ಹರಿತಾ ಇತ್ತು ಅಂತ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸಿಕ್ಕಾಪಟ್ಟಿ ನೀರು ತುಂಬ ಫೋರ್ಸ್ ಆಗಿ ಹರಿತಾ ಇತ್ತು. ಹರಿದ್ವಾರದಲ್ಲಿ ಗಂಗಾ ಆರತಿ ಇತ್ತು. ನೋಡಿ ಯಾವ ಥರ ಇದೆ ಗಂಗಾ ಆರತಿ ಅಂತ. ಜೀವನದಲ್ಲಿ ಒಂದ್ಸರಿ ಆದರೂ ಈ ಗಂಗಾ ಆರತಿ ನೋಡಬೇಕು. ನೋಡ್ತಾ ಇದ್ರೆ ಹಂಗೆ ಕಣ್ಣು ಮುಂದೆನೇ ಇದ್ದಂಗಿದೆ. ಸಿಕ್ಕಾಪಟ್ಟೆ ಸಖತ್ತಾಗಿದ್ರು ಗಂಗಾ ಆರತಿ ಮಾತ್ರ ಹರಿದ್ವಾರದಲ್ಲಿ. ನೋಡಿ ಯಾವ ಥರ ಇದೆ ಅಂತ. ಹರಿದ್ವಾರದಲ್ಲಿ ಗಂಗಾ ಆರತಿ ನೋಡಿಕೊಂಡು ನೆಕ್ಸ್ಟ್ ಡೇಗೆ ಅಂದ್ಬಿಟ್ಟು ನಾವು ಅಯೋಧ್ಯೆಗೆ ಟ್ರೈನ್ ಬುಕ್ ಮಾಡ್ಕೊಂಡು ಅಯೋಧ್ಯೆಗೆ ಹೋಗ್ತಾ ಇದೀವಿ ಈಗ. ಗುರು, ಈ ಥರ ಆದಷ್ಟು ಇನ್ಫಾರ್ಮೇಶನ್ ಕೊಡ್ತೀನಿ, ನನ್ನ ಫಾಲೋ ಮಾಡು.